पूज्याय राघवेंद्राय ಧರ್ಮರತಾಯ ಚ ಬಲರಾಮ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಆನಿಯನ್ ಚಾಪ್ ಮಾಡ್ಕೊಂಡು, ಇನ್ನೂ ಸ್ವಲ್ಪ ಸಣ್ಣಗೂ ಚಾಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಓಕೆ, ಸಾಲ್ಟ್ ನೋಡ್ಕೊಂಡು ಟೇಸ್ಟ್ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸ್ವಲ್ಪ ರೈಸ್ ಫ್ಲೋರ್ ಇದೆ ಅಲ್ಲ, ರೈಸ್ ಫ್ಲೋರ್ ಹಾಕ್ಕೊತೀನಿ. ಓಕೆ, ನೀವು ಕ್ವಾಂಟಿಟಿ ಕ್ವಾಲಿಟಿ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಇದಿಷ್ಟೇ ಸಾಕು, ಜಾಸ್ತಿ ಬೇಡ, ಆಯಿತಾ. ನೆಕ್ಸ್ಟ್ ಇವಾಗ ಸ್ವೀಟ್ ಕಾರ್ನು ಸ್ಟೀಮ್ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ಸ್ಟೀಮ್ ಮಾಡಿ ಹಾಕೋನಲ್ಲ ಇದು ಅಂದರೆ ಸೀಸನ್ ಇವಾಗೇ ಬಂದಿರೋದ್ರಿಂದ ಸ್ವಲ್ಪ ಜ್ಯೂಸಿ ಆಗಿದೆ, ಹಾಗಾಗಿ ನಾನು ಹಿಂಗೆ ಡೈರೆಕ್ಟೇ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ತುಂಬ ಅದೇನೋ ಮಿಲ್ಕಿ ಆಗಿದೆ, ಜ್ಯೂಸಿ ಮಿಲ್ಕಿ, ಹಾಗಾಗಿ ಡೈರೆಕ್ಟ್ ಇದೇ ರೀತಿ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಕರಿ ಲೀವ್ಸು, ಕೊರೆಂಡರ್, ಚಿಲ್ಲಿ ಎಲ್ಲ ಹಾಕಬೇಕು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕ್ಕೊಂಡು, ನೆಕ್ಸ್ಟ್ ಕೊರೆಂಡರ್ ಆ್ಯಂಡ್ ಕರಿ ಲೀವ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು, ಓಕೆ, ಬೈಂಡಿಂಗ್ ನೋಡ್ಕೊಂಡು ಬರಬೇಕು. ಈ ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಅಷ್ಟೇ. ಓಕೆ, ಆಯಿತಾ. ಸಾಕು ಅನಿಸುತ್ತೆ ಅಷ್ಟೇ. ಬೇಕಾದರೆ ನೀವು ಕಡಲೆ ಹಿಟ್ಟನ್ನು ಹಾಕ್ಕೋಬೋದು, ಇನ್ನು ಏನಾದರೂ ಕ್ಯಾರೆಟ್ ಹಾಕೋಣಂಗಿದ್ರೆ ಹಾಕ್ಕೋಬೋದು. ಸಾಕಿಷ್ಟೇ ಅನಿಸುತ್ತೆ, ಬೇಡ. ಇದು ಪಾತ್ರೆ ಇದಕ್ಕೆ ಇಡಬೇಕು. ದೋಸೆ ತವದಲ್ಲಾದರೂ ಮಾಡ್ಕೋಬೋದು, ಅಥವಾ ಇದರಲ್ಲಾದರೂ ಮಾಡ್ಕೋಬೋದು, ನೀವು ಎದರಲ್ಲಾದರೂ ಮಾಡ್ಕೊಳ್ಳಿ. ಓಕೆ, ಇವಾಗ ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗಬೇಕು. ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗಬೇಕು. ಆಯಿಲ್ ಕಡಿಮೆ ಹಾಕ್ಕೊಂಡು ಬಟರಿಂದಾದರೂ ಮಾಡ್ಕೊಬೋದು, ಅಥವಾ ದೋಸೆ ತವದಲ್ಲಾದರೂ ಮಾಡ್ಕೊಬೋದು. ಟಿಫಿನ್ಗೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಫೀಸ್ಗೂ, ಲಂಚ್ ಬಾಕ್ಸ್ಗೂ ಎಲ್ಲದಕ್ಕೂ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಹಾಗೂ ಹೆಲ್ದಿಯಾಗಿರೋವಂಥ ರೆಸಿಪಿ ಇದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಹೆಲ್ದಿ ಇದೆ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವೀಟ್ ಕಾರ್ನು ಅದೆಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.